ನಮಸ್ಕಾರ. ಇವತ್ತು ರಾಗಿ ಅಂಬಲಿ ಮಾಡುವ ಇನ್ನೊಂದು ಆರೋಗ್ಯಕರ ವಿಧಾನವನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಪ್ರಿಪ್ರೇಷನ್ಸ್ ನಾವು ಮುಂಚಿನ ದಿನ ರಾತ್ರಿಯೇ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದಿಢೀರಾಗಿ ಅಂಬಲಿ ತಯಾರು ಮಾಡ್ಕೊಳ್ಬೋದು. ಇದಕ್ಕೆ 1/3 ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೇನೆ. ಇದಕ್ಕೆ ಸರಿ ಪ್ರಮಾಣದಲ್ಲಿ ಅಂದರೆ 1/3 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಗಂಟಿಲ್ಲದೆ ಇರೋ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಹೀಗೆ ಮಾಡಿ ನಂತರ ನಾವು ಇದನ್ನು ಬೇಯಿಸೋದ್ರಿಂದ ಮಿಶ್ರಣದಲ್ಲಿ ಗಂಟು ಬೀಳೋದಿಲ್ಲ. ಹಾಗಾಗಿ ನಂತರ 1 ಕಪ್ ನೀರನ್ನು ಬಾಣಲೆಗೆ ಹಾಕಿ ಅದನ್ನ ಕುದಿಲಿಕ್ಕೆ ಬಿಡಬೇಕು. 1/4 ಚಮಚ ಉಪ್ಪು ಕೂಡ ಹಾಕಬೇಕು. ನೀರಲ್ಲಿ ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಾವು ಮಾಡಿಟ್ಕೊಂಡಿರುವಂಥ ರಾಗಿ ಹಿಟ್ಟಿನ ಪೇಸ್ಟನ್ನು ಹಾಕಬೇಕು. ನಾನಿಲ್ಲಿ ಮಾಡಿ ತೋರಿಸ್ತಾ ಇರುವಂಥ ಅಂಬಲಿ ಪ್ರಮಾಣ ಸುಮಾರು ಇಬ್ಬರಿಗಾಗುವಷ್ಟು ಆಗ್ತದೆ. 2 ದೊಡ್ಡ ಗ್ಲಾಸ್ ಆಗುವಷ್ಟು ಆಗ್ತದೆ. ನೀವು ಅದಕ್ಕೆ ಸರಿಯಾಗಿ ಮೆಜರ್ಮೆಂಟ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕು. ರಾಗಿ ಮಿಶ್ರಣನ ಹಾಕಿದ ಮೇಲೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಸೌಟಿನಿಂದ ಸತತವಾಗಿ ಇದನ್ನ ಮುಚ್ಚುತ್ತಾ ಬೇಯಿಸ್ಕೊಳ್ಬೇಕು. ಇಲ್ಲದಿದ್ದರೆ ಗಂಟು ಬೀಳ್ತದೆ. ಇದು ತಣ್ಣದ ಮೇಲೆ ಮತ್ತೆ ಸ್ವಲ್ಪ ಮಿಶ್ರಣ ಗಟ್ಟಿ ಆಗ್ತದೆ. ತುಂಬ ರಾಗಿ ಮುದ್ದೆಗೆ ಮಾಡಿದಷ್ಟು ಗಟ್ಟಿಯಾಗಿ ಬೇಯಿಸಬೇಕು ಅಂತ ಇಲ್ಲ, ಆದರೆ ಸರಿಯಾಗಿ ಇದು ಹಸಿ ಅಂಶ ಹೋಗಬೇಕು ಅಷ್ಟು ಬೇಯಿಸ್ಕೊಳ್ಬೇಕು. ನಂತರ ಇದನ್ನ ಸರಿಯಾಗಿ ತಣಿಲಿಕ್ಕೆ ಬಿಟ್ಟು ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ಇದನ್ನು ಡಿವೈಡ್ ಮಾಡಿ 3-4 ಮುದ್ದೆ ಮಾಡಿ ಇಡಬೇಕು ಅಂತ ಏನಿಲ್ಲ. ಪೂರ್ತಿ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿ ಇದು ನೋಡಿ ಈಗ ಮುದ್ದೆ ಮಾಡುವ ಹಂತಕ್ಕೆ ಬಂದಿದೆ. ತುಂಬ ಏನು ಗಟ್ಟಿ ಇಲ್ಲ. ಇದನ್ನು ಪಾತ್ರೆಗೆ ಹಾಕಿ ಇದಕ್ಕೆ ನೀರು ಹಾಕಿ ಇಡಬೇಕು. 1 ಕಪ್ ಆಗುವಷ್ಟು ನೀರು ಹಾಕಿ ಇಡಬೇಕು. ಇದನ್ನು ರಾತ್ರಿ ಪೂರ್ತಿ ಅಥವಾ 6-8 ಗಂಟೆಗಳ ಕಾಲ ಹಾಗೆ ಬಿಟ್ಟು ಬಿಡಬೇಕು. ಇದು ನಾವು ತಂಗಳನ್ನ ಮಾಡ್ತೀವಿ ನೋಡಿ, ಪ್ರೋಬಯೋಟಿಕ್ ರೈಸ್ ಅಂತ ಹೇಳ್ತೇವಲ್ಲ, ಅನ್ನ ಮಾಡಿ ನೀರು ಹಾಕಿ ಇಡ್ತೇವೆ ನೋಡಿ, ಅದೇ ರೀತಿ ಗಟ್ ಫ್ರೆಂಡ್ಲಿ ರೆಸಿಪಿ. ಇದು ತುಂಬ ಆರೋಗ್ಯಕರವಾದದ್ದು ಮತ್ತು ದೇಹಕ್ಕೆ ತಂಪು ನೀಡ್ತದೆ ಅಷ್ಟೇ ಅಲ್ಲ, ನಾಲಿಗೆಗೂ ರುಚಿ ಕೊಡ್ತದೆ. ಮಾರನೇ ದಿನ ಬೆಳಗ್ಗೆ ನಾನು ಇಲ್ಲಿ ಒಂದು ಈರುಳ್ಳಿ, ಸಣ್ಣ ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಕುಡಿಲಿಕ್ಕೆ ಕೊಡೋದಾದರೆ ಹಸಿಮೆಣಸಿನಕಾಯಿನ ಸ್ಕಿಪ್ ಮಾಡ್ಬೋದು. ಈಗ ರಾತ್ರಿ ಪೂರ್ತಿ ಫರ್ಮೆಂಟ್ ಆಗಿರುವ ರಾಗಿ ಹಿಟ್ಟಿನ ಮಿಶ್ರಣನ ಕೈನ ಸ್ವಚ್ಛಗೊಳಿಸ್ಕೊಂಡು ಅದರಲ್ಲಿ ಹೀಗೆ ಹಿಸುಕಿ ಇಟ್ಕೊಳ್ಬೇಕು, ಕಿವುಚಿ ಇಟ್ಕೊಳ್ಬೇಕು, ಅದರಲ್ಲಿ ಗಂಟು ಇಲ್ಲದೆ ಇರೋ ಥರ. ನಂತರ ಸುಮಾರು 200 ml ಆಗುವಷ್ಟು ತಾಜಾ ಮೊಸರು ಅಥವಾ ಸ್ವಲ್ಪ ಜಾಸ್ತಿ ಮಜ್ಜಿಗೆ ಹಾಕಿದರೂ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದರ ಸ್ಥಿರತೆ ಸರಿ ಮಾಡಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಬೇಕು. ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಅಂಬಲಿ ಕುಡಿಲಿಕ್ಕೆ ರೆಡಿ ಆಗ್ತದೆ. ಮಕ್ಕಳಿಗೆ ಕೊಡೋದಿದ್ರೆ ಹಸಿಮೆಣಸಿನಕಾಯಿನ ಸ್ಕಿಪ್ ಮಾಡಬಹುದು. ಖಾರ, ಉಪ್ಪು, ಈರುಳ್ಳಿ ಇದೆಲ್ಲ ನಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈರುಳ್ಳಿ ಮತ್ತು ಖಾರನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ರುಚಿಯಾದ ಫರ್ಮೆಂಟೆಡ್ ರಾಗಿ ಅಂಬಲಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಮ್ಮ ಯಾವುದೇ ಪ್ರಾಡಕ್ಟ್ಸ್ನ ಬೈ ಮಾಡಲಿಕ್ಕೆ www.khadami.in ವಿಸಿಟ್ ಮಾಡಿ. ಧನ್ಯವಾದಗಳು.